ಟಾಪ್ ಮೇಲೆ ಕೂತ್ಕೊಂಡು ಬೆಳಗಿನ ಜಾವ 3 ಗಂಟೆಗೆ ಹೋಗಿ ದತ್ತಪೀಠದಲ್ಲಿ ವ್ಯಾಪಾರ ಮಾಡಿ, ಹೂವಿನ ವ್ಯಾಪಾರ ಮಾಡಿ. ಆವಾಗ ತುಂಬ ಜನ ಬರೋರಲ್ಲಿ, ಮುಸಲ್ಮಾನರು ತುಂಬ ಜನ ಬರೋರು. ಅಯ್ಯೋ ದೇವ್ರಿ, ಅಂಗಡಿನ ಅಷ್ಟೊಂದು ದುಡ್ಡೆಲ್ಲಿದೆ, 80,000 ಕೊಡಬೇಕು ಅವನಿಗೆ, 20,000 ಕೊಡಬೇಕು. 100 ರೂಪಾಯಿ ಸಿಗೋ ಜಾಗದಲ್ಲಿ ದಿನ 100 ರೂಪಾಯಿನ ನೋಡಿ ನೋಡಿ ಸಾಕಾಗೋಗ್ಬಿಟ್ಟಿದ್ದೀನಿ. ಇದಾ 100, ಇದೇನು 1000 ರೂಪಾಯಿ ಸಿಕ್ಬಿಟ್ರೆ ಅಯ್ಯೋ ಪಾಪ ಭಗವಂತ 1000 ರೂಪಾಯಿ ಸಿಕ್ಬಿಡ್ತಾರೆ. ಆ ರೀತಿ ಆಗ್ಬಿಡ್ತು ನನ್ನ ಪರಿಸ್ಥಿತಿ. ಆ ಕಡೆ ಯಾವ ಹೋಗ್ತಾರೋ ನಿಲ್ಲಿಸಿ ಹಿಂಗೆ ಬಗ್ಗೆ ನೋಡಿ, ಆಮೇಲೆ ನಾನು ಡೋರ್ ತೆಗೆದು ಡೋರಲ್ಲೇ ಆಗಿ ತೆಗೆದು ನಮಸ್ಕಾರ ಮಾಡ್ತೀವೋ, ಅಲ್ಲೇ ಕೂತ್ಕೊಂಡು ನಮಸ್ಕಾರ ಮಾಡೋ, ನಿನ್ನ ಕೈ ನನ್ನ ಕಾಲಿಗೆ ಹತ್ರ ಬರುತ್ತೆ. ಅಷ್ಟಿತ್ತು. ಈಗ 4 ತಿಂಗಳಿಂದ 1 ತಿಂಗಳು ಡಿಪ್ರೆಷನ್, ನೋವು, ಮನಸ್ಸಿಗೆ ಬೇಜಾರು. ಗುರುನಾಥರಿಗೆ ತುಂಬ ಇಷ್ಟವಾದ ಹಾಡು. ಅವ್ರು ಬಂದಾಗ, ನಾನು ಬಂದಾಗೆಲ್ಲ ಒಂದೊಂದು ಹಾಡು ಹೇಳ್ಸೋರು ಅವರು. ಈ ಗೀತೆ ಕೂಡ ಅವ್ರ ಮುಂದೆ ನಾನು ಹಾಡಿದ್ದೀನಿ. ಅಹಂಕಾರ ಒಳ್ಳೆಯದಲ್ಲ. ನೀನೇನು ಹುಡುಗ, ಮದುವೆ ಮಾಡ್ಕೊಂಡಿದ್ಯಾ, ಸಣ್ಣದೊಂದು ಪಾಪು ಇದೆ, ಅವಕ್ಕೆಲ್ಲ ಜೀವನ ಕೊಡಬೇಕು. ಅಹಂಕಾರ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಒಳ್ಳೆ ತಂದಲ್ಲಿ ಬದುಕಬೇಕು ಅಂಥೇಳಿ ಒಳಗಡೆ ಹೋಗಿ ಒಂದು ಮುಡಿಯಷ್ಟು ಹಿಂಗೆ ಕೈಯಲ್ಲಿ ಚಿಲ್ಲರೆ ಕಾಸು, 1 ರೂಪಾಯಿ 2 ರೂಪಾಯಿ ನೋಟು, ಅವಾಗ 5 ರೂಪಾಯಿ ರೇರ್, ಇಷ್ಟು ತಂದು ಕೊಟ್ಟರು. ಒಂದು ದಿಡಿ ಕೈಗೆ ಕೊಟ್ಟರು, ಇದು ಇಟ್ಕೊಂಡು ಹೋಗಪ್ಪ ಚೆನ್ನಾಗಾಗುತ್ತೆ. ತೊಗೊಂಡು ಹೋದೆ ಗುರುಳೆ, ಚೆನ್ನಾಗಾಗುತ್ತೆ. ತೊಗೊಂಡು ಹೋದೆ ಗುರುಳೆ. ಅವಾಗ ದತ್ತಪೀಠದಲ್ಲಿ ವ್ಯಾಪಾರ ನಂದು. ದತ್ತಪೀಠಕ್ಕೆ ಬಸ್ಸು ಟಾಪ್ ಮೇಲೆ ಕೂತ್ಕೊಂಡು ಹೋಗ್ತಾಯಿದ್ದೆ. 5 ರೂಪಾಯಿ ಚಾರ್ಜ್. ಅವಾಗ ಟಾಪ್ ಮೇಲೆ ಕೂತ್ಕೊಂಡು ಬೆಳಗಿನ ಜಾವ 3 ಗಂಟೆಗೆ ಹೋಗಿ ದತ್ತಪೀಠದಲ್ಲಿ ವ್ಯಾಪಾರ ಮಾಡಿ, ಹೂವಿನ ವ್ಯಾಪಾರ ಮಾಡಿ. ಆವಾಗ ತುಂಬ ಜನ ಬರೋರಲ್ಲಿ, ಮುಸಲ್ಮಾನರು ತುಂಬ ಜನ ಬರೋರು. ಆ ಸೀಸನ್ ಅದು 3-4 ತಿಂಗಳು. ನಾವು ಹೆಂಗೆ ದತ್ತ ಜಯಂತಿ ಮಾಡ್ತೀವಿ, ಉರ್ಸು ಮಾಡ್ತಾರೆ, ಉರ್ಸು ಅಂತ ಮಾಡ್ತಾರೆ. ಆ ಟೈಮಲ್ಲಿ ಒಳ್ಳೆ ವ್ಯಾಪಾರ ಆಗುತ್ತಲ್ಲಿ. ಆ ಚಿಲ್ಲರೆ ಇಟ್ಕೊಂಡು ಅವತ್ತು ನಾನು ವ್ಯಾಪಾರ ಕೊಟ್ಟೆ. ಎಂಥ ವ್ಯಾಪಾರ ರೀ ಅದು, ಬಂಗಾರದಂಥ ವ್ಯಾಪಾರ. ಚೆನ್ನಾಗಾಗ್ಬಿಡ್ತು ನನಗೆ. ಚೆನ್ನಾಗಾಯಿತು. ಏನಪ್ಪ ಇದೇ ರೀತಿ ಆಗೋಯ್ತಲ್ಲ ನನಗೆ. ಹಿಂಗೆ ಸುತ್ತುತ್ತಾ ಇರಲ್ಲ ನಾನು. ಸಂತೆಗಳು ಹೋಗೋದು, ಬೀದಿಲಿ ವ್ಯಾಪಾರ ಮಾಡೋದು, ಅಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ವ್ಯಾಪಾರ, ಎಲ್ಲ ಏನಾರೋ ಒಂದು ನೆಲೆ ಮಾಡ್ಸಪ್ಪ ನನಗೆ, ಏನಾರೋ ಒಂದು ನೆಲೆ ಮಾಡ್ಸ. ಬುಧವಾರ ಸಂತೆಯಲ್ಲಿ ವ್ಯಾಪಾರ ಮಾಡ್ತಾಯಿದ್ದೆ. ಬಂದೇ ಬಿಡ್ತು ನ್ಯೂಸ್, ನಿನಗೊಂದು ಒಳ್ಳೆ ಹೂವಿನ ಅಂಗಡಿ ಇದೆ ವಾರಪ್ಪಲ್ಲಿ, ಸೌಂದರ್ಯ ಹೋಟ್ಲ ಹತ್ರ, ಬಸ್ ಸ್ಟ್ಯಾಂಡ್ ಎದುರುಗಡೆ. ಬಂದೇ ಬಿಡ್ತು. ಅಯ್ಯೋ ದೇವ್ರಿ, ಅಂಗಡಿನ ಅಷ್ಟೊಂದು ದುಡ್ಡೆಲ್ಲಿದೆ, 20,000 ಕೊಡಬೇಕು. 20,000 ನನ್ನ ಹತ್ರ ಇಲ್ಲ ಗುರುಗಳೇ, ಎಲ್ಲಿಂದ ತರಲಿ ನಾನು 20,000? ಅವಾಗೆಲ್ಲಿ 100 ರೂಪಾಯಿಗೂ ಕಷ್ಟ ಕಣ್ರಿ. ಈಗ ಜೋಬಲ್ಲಿ ಬರೀ 500 ರೂಪಾಯಿ ನೋಟಿರುತ್ತೆ, 100 ರೂಪಾಯಿ ಎಲ್ಲ ಲೆಕ್ಕಕ್ಕಿರಲ್ಲ. ಸರಿ, ಅಲ್ಲಿಂದ ಅಂಗಡಿ ಆಯಿತು. ಗುರುಗಳು ಕೈ ಬಿಡಲಿಲ್ಲ. ಕೊನೆಗೂ 20,000 ರೂಪಾಯಿ ನಮ್ಮ ಅಲ್ಲೊಬ್ಬರು ಹೂವಿನವರು, ನಾನು ಕೊಡ್ತೀನಿ ಕಣೆಯ, ನನಗೆ ಡೈಲಿ ಇಷ್ಟು ದುಡ್ಡು ಅಂತ ಕೊಡು, ನಾನು ಅಂಗಡಿ ನೀನು ಬಿಟ್ಕೊಡ್ತೀನಿ ಅಂತಂದು. ದೊಡ್ಡ ಅಂಗಡಿ, ಹೂವಿನ ಅಂಗಡಿ ನಡೆಸಬೇಕು. ಏನು ಗೊತ್ತಿಲ್ಲ ಅಂತ, ಬಂಡವಾಳ ಎಲ್ಲ, ದುಡ್ಡಿಲ್ಲ, ಏನಿಲ್ಲ. ಬಂದೆ ಮತ್ತೆ ಸ್ವಾಮಿ ಹತ್ರ, ಬುದ್ಧಿ ಹಿಂಗೆ ಆಗ್ಬಿಟ್ಟಿದೆ ಗುರುಗಳೇ, ಮಾಡ್ಯಾ ಹೋಗು, ಮಾಡಿ ಚೆನ್ನಾಗಾಯ್ತು, ಹೋಗು ಮಾಡೋದು ನಾನಿದ್ದೀನಿ, ಹೋಗು ಮಾಡೋದು ಅಂತ ಹೇಳಿದ್ರು. ಅಂಗಡಿ ಓಪನ್ ಮಾಡಿದೆ. ಕುದುರು ಬಿಡ್ತು ನಮ್ಮದು ಅದೃಷ್ಟ. ಹೇಗೆ ಅಂದರೆ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡೋಕ್ಕಾಗಲಿಲ್ಲ ಅಂದರು. 100 ರೂಪಾಯಿ ಸಿಗೋ ಜಾಗದಲ್ಲಿ 1000 ರೂಪಾಯಿ ಸಿಕ್ಕರೆ ಎಷ್ಟು ಖುಷಿ ಆಗುತ್ತೆ. 100 ರೂಪಾಯಿ ಸಿಗೋ ಜಾಗದಲ್ಲಿ ದಿನ 100 ರೂಪಾಯಿನ ನೋಡಿ ನೋಡಿ ಸಾಕಾಗೋಗ್ಬಿಟ್ಟಿದ್ದೀನಿ. ಇದಾ 100, ಇದೇನು 1000 ರೂಪಾಯಿ ಸಿಕ್ಬಿಟ್ರೆ ಅಯ್ಯೋ ಪಾಪ ಭಗವಂತ 1000 ರೂಪಾಯಿ ಸಿಕ್ಬಿಡ್ತಾರೆ. ಆ ರೀತಿ ಆಗ್ಬಿಡ್ತು ನನ್ನ ಪರಿಸ್ಥಿತಿ. ಬರೀ ಅನ್ನ ತಿನ್ನೋನಿಗೆ ಒಂದು ದಿವಸ ಒಳ್ಳೆ ಮುಷ್ಟಾನ್ನ ಭೋಜನ ಕೊಟ್ಬಿಟ್ರೆ ಏನಾಗುತ್ತೆ? ಬರೀ ಅನ್ನ ತಿಂದು ಬೇಜಾರಾಗಿರ್ತಾನೆ. ಅಂಬ್ಲಿ ಮುದ್ದೆ ತಿಂದು ಒಂದು ದಿವಸ ಕೂರಿಸ್ಬಿಟ್ಟು ನಿನಗೆ ಅದೆಂಥದ್ದು ಮಾಡ್ತಾರಲ್ಲ, ಎಗ್ರಿವ ಅದು ಇದು ತಿನ್ನಿಸ್ಬಿಟ್ರೆ ನಿಮಗೆ ಏನೇನಾಗಬೇಕು ನೀವು? ಆ ರೀತಿ ನನಗೆ ಖುಷಿ ಆಗ್ಬಿಡ್ತು. ಅಲ್ಲಿಂದ ಅಂಗಡಿ ನಡೆಸ್ಕೊಂಬಂದೆ.
ಆ ಕಡೆ ಶೃಂಗೇರಿಗೆ ಹೋಗೋರು ಅವ್ರು ಯಾವಾಗ ನೆನಪಾಗುತ್ತೋ ಅವ್ರು ಶೃಂಗೇರಿಗೆ ಹೋಗ್ಬಿಡ್ತಾರೆ. ಬಂದ್ಬಿಡೋರು ಅಲ್ಲಿ ಅಂಗಡಿ ಹತ್ರ ಒಂದು ಸಂದು ರೋಟ್ಲದ್ದು ನಿಲ್ಸೋರು ಗಾಡಿ. ಬಗ್ಗೆ ನೋಡೋದವರು. ನಾವು ಸ್ವಲ್ಪ ಮುಂದೆ ನಿಲ್ಸಿದ್ದೆ, ಹಿಂಗೆ ನೋಡಿ ಇದನ್ನ ಇಲ್ಲ ಒಂದು ಕಳ್ಳ ಅಂತ. ಅಯ್ಯೋ ಗಂಡಿನ ಹೆಂಗೆ ಜಂಪ್ ಮಾಡಿದೆ, ಒಂದಷ್ಟು ಹೂ ತೊಗೊಂಡೋಗಿದೆ ಕೊಡ್ತಾಯಿದ್ದೆ ಕಾರ್ ಒಳಗೇನೆ. ಕೈ ಹಾಕಿ ಮೋಸಂಬಿ ಅಲ್ಲಿ ಏನೇನಿರೋದು ತಳೆ ಅಂತ ಕೊಡೋರು. ಅದೇನು ರೀ ಆ ಮೋಸಂಬಿ ಒಳ್ಳೆ ವಿಭೂತಿ ಸ್ಮೆಲ್ಲು ಗಮ್ಮನ್ನದ ಅದು ಕೊಟ್ಬಿಟ್ರೆ 2-3 ದಿವಸ ಕ್ಯಾಶಲ್ಲಿ ಇಡ್ತಾಯಿದ್ದೆ ಅದನ್ನು. ಆಮೇಲೆ ತಿಂತಾಯಿದ್ದೆ. ಕ್ಯಾಶೆಲ್ಲ ಗಮ್ಮಂತ ವಾಸನೆ, ಸ್ಮೆಲ್ಲು, ಪರಿಮಳ, ಅಷ್ಟು ಖುಷಿ ಆಗೋದು. ಆ ಕಡೆ ಯಾವ ಹೋಗ್ತಾರೋ ನಿಲ್ಲಿಸಿ ಹಿಂಗೆ ಬಗ್ಗೆ ನೋಡಿ, ಆಮೇಲೆ ನಾನು ಡೋರ್ ತೆಗೆದು ಡೋರಲ್ಲೇ ಆಗಿ ತೆಗೆದು ನಮಸ್ಕಾರ ಮಾಡ್ತೀವೋ, ಅಲ್ಲೇ ಕೂತ್ಕೊಂಡು ನಮಸ್ಕಾರ ಮಾಡೋ, ನಿನ್ನ ಕೈ ನನ್ನ ಕಾಲದ ಹತ್ರ ಬರುತ್ತೆ ಇತ್ತು. ಎಷ್ಟು ಖುಷಿ ಅವರು, ನಿನ್ನ ಕೈ ಇಲ್ಲಿ ಬಂದ್ಬಿಡುತ್ತೆ ನನ್ನ ಹತ್ರ. ಏನು ರೀ ಅವರ ಆನಂದ, ಸಂತೋಷ. ಇವತ್ತು ಸುಮಾರು ಒಂದು 2009 10ರಲ್ಲಿ ತಿರೋಗಿದ್ರು ಗುರುಳೆ ಅವರು. ನನಗೆ ಅವಾಗ ಕಾರ್ಯಕ್ರಮ ಇತ್ತು, ಯಾವುದೋ ಒಂದು ಸಿಂಗಿಂಗ್ ಪ್ರೋಗ್ರಾಮ್ ಇತ್ತು, ಹೊಟ್ಟೋಗ್ಬಿಟ್ಟೆ, ಬರೋಕ್ಕಾಗಲಿಲ್ಲ. ಸುಮಾರು ಜನ ಹಂಗೆ ಹೇಳಿದ್ರು, ಅಯ್ಯೋ ನೀನು ಇಲ್ಲ ಅಲ್ಪ ಬರಬೇಕಾಯ್ತು ಹಂಗೆ ಹೀಗೆ ಅಂತ. ನನಗೆ ಆವಾಗ ಹಾಡಿನ ಹಾಡು ಭಾರಿ ಇಷ್ಟ. ಅವ್ರಿಗೆ ಒಂದು ಹಾಡು ಇಷ್ಟ. ಹೆಂಗೆ ಅಂದರೆ ಅದು ನಾನು ಒಂದು ಸರಿ ಯಾವುದೋ ಹಾಡು ಹೇಳಿದ್ನಾ, ಅವಾಗ ಎಲ್ಲ ಹೇಳ್ಬೇಕಾರೆ ಅದೊಂದು ಹಾಡು ಅವತ್ತು ಯಾವತ್ತೋ ಗುಣಬೇಕು ಅನ್ನಿಸ್ಬಿಡ್ತು. ತಂದೆಯು ನೀನೆ ತಾಯಿಯು ನೀನೆ, ನಂಬಿದ ಭಕುತರ ಬಂಧು ನೀನೆ, ಸುಂದರವದನ ಚಂದಿರ ನಯನ ಸಲಹೋ ವೆಂಕಟರಮಣ, ತೋರೋ ಪಾವನ ಚರಣ ಸ್ವಾಮಿ. ಪ್ರಭುಜಿ ಬಾಲಾಜಿ ತಿರುಪತಿ ವಾಸ, ಗೋವಿಂದ ಗೋವಿಂದ ಗರುಡಾದ್ರಿ ವಾಸ, ಗೋವಿಂದ ಗೋವಿಂದ ಬಾಲಾಜಿ ಬಾಲಾಜಿ. ಜಯ ಜಯ ಜಗದೀಶ ಜಯ ಗೋವಿಂದ, ಜಪಿಸಲು ನಿನ ನಾಮ ಪರಮಾನಂದ. ಅಂಜನಾದ್ರಿ ವಾಸ, ಗೋವಿಂದ ಗೋವಿಂದ ಗರುಡಾದ್ರಿ ವಾಸ, ಗೋವಿಂದ ಗೋವಿಂದ ಬಾಲಾಜಿ ಬಾಲಾಜಿ. ದಾಸನ ಮೇಲೆ ಏನೇ ಕೋಪ, ಕರಗದೆಯಿಂದ ಮಾಡಿದ ಪಾಪ. ದಾಸನ ಮೇಲೆ ಏನೇ ಕೋಪ, ಕರಗದೆಯಿಂದ ಮಾಡಿದ ಪಾಪ. ನಿನ್ನನ್ನು ಕಾಣದ ಕಣ್ಣುಗಳೇಕೆ, ಪೂಜಿಸದ ಕೈಗಳೇಕೆ, ಶೋಕದ ಬಾಳೆಕೆ, ವ್ಯರ್ಥದ ಜನುಮವಿದೇಕೆ ಸ್ವಾಮಿ. ಸೇರುವೆ ನಿನ್ನ ಪಾದಾರವಿಂದ, ಕರೆದುಕೋ ಕರುಣಾಳು ಹೇ ಗೋವಿಂದ. ಅಂಜನಾದ್ರಿ ವಾಸ, ಗೋವಿಂದ ಗೋವಿಂದ ಗರುಡಾದ್ರಿ ವಾಸ, ಗೋವಿಂದ ಗೋವಿಂದ ಬಾಲಾಜಿ ಬಾಲಾಜಿ. ದೇಹ ಬಿಟ್ಟ ಮೇಲೆ ಅವ್ರು ಮುಕ್ತರಾದ ಮೇಲೆ, ಈಗ ನೋಡಿ ನನ್ನ ಹೆಂಡತಿ ಮುಕ್ತರಾಗಿ 4 ತಿಂಗಳಾಯ್ತು. ಈಗ ನಾನು ಆಧ್ಯಾತ್ಮ ಜೀವನದಲ್ಲಿ ಇಲ್ಲ ಅಂದಿದ್ದಿದ್ರೆ ಇಷ್ಟೊತ್ತಿಗೇನೋ ಮಾಡ್ಕೊಂಡ್ಬಿಡ್ತಿದ್ದೆ ನಾನು. ಯಾಕೆಂದರೆ ನನ್ನ ಅವಳ ಒಡನಾಟ ಅಷ್ಟಿತ್ತು, ನನ್ನ ಅವಳ ಪ್ರೀತಿ ಅಷ್ಟಿತ್ತು. 4 ದಶಕಗಳಿಂದ ಅವಳ ಜೊತೆಯಲ್ಲಿ ಬೆರೆತು ಒಡನಾಟ, ಅವಳ ಪ್ರೀತಿ, ಅವಳ ಬಾಂಧವ್ಯ ಎಲ್ಲ, ಅವಳ ನನ್ನ ಸಾಂಗತ್ಯ ಅಷ್ಟಿತ್ತು. ಈಗ 4 ತಿಂಗಳಿಂದ 1 ತಿಂಗಳು ಡಿಪ್ರೆಷನ್, ನೋವು, ಮನಸ್ಸಿಗೆ ಬೇಜಾರು, ಅವಳಿಲ್ಲದೆ ಜೀವನ ಮಾಡೋಕ್ಕಾಗೋದಿಲ್ಲ ಅನ್ನೋ ಒಂದು ಮನಸ್ಸಿಗೆ ನೋವು. ಆಮೇಲೆ ಎಲ್ಲೋ ಒಂದು ಕಡೆ ಅನ್ನಿಸ್ತು, ಎಲ್ಲರೂ ಒಂದು ದಿವಸ ಸಾಯಲೇಬೇಕು, ಎಲ್ಲರೂ ಒಂದು ದಿವಸ ದೇಹ ಬಿಟ್ಟು ಹೋಗಲೇಬೇಕು. ಆತ್ಮಕ್ಕೆ ಸಾವಿಲ್ಲ, ದೇಹಕ್ಕೆ ಸಾವಿದೆ.
ಹೋಗಲೇಬೇಕು. ಏನಂದರೆ ನನಗಿಂತ ಮುಂಚೆ ಓದ್ಲು ಅವಳು, ಒಂದು 50 ವರ್ಷ ಅವಳಿಗೆ, ನನಗೀಗ 55 ವರ್ಷ. ಬಿಟ್ಟೋಗ್ಬಿಟ್ಲು. ಅದಕ್ಕಿಂತ ಮುಂಚೆ ಅವಳು ಇರಲಿಲ್ಲ ನನ್ನ ಜೊತೆಯಲ್ಲಿ. ಅದಕ್ಕಿಂತ ಮುಂಚೆ ನನ್ನ ಜೊತೆಲಿ ಅವಳು ಇರಲಿಲ್ಲ. 40 ವರ್ಷದಿಂದ ಬಂದಳು. ಅದರಿಂದ ನನ್ನ ತಾಯಿನೂ ಗೊತ್ತಿರಲಿಲ್ಲ ನನಗೆ. ಹುಟ್ಟಿ ದೊಡ್ಡವನಾದ್ಮೇಲೆ ನನಗೆ ಅಮ್ಮ ಅಂತ ಗೊತ್ತಾಗಿದ್ದು, ನನ್ನ ತಾಯಿ ಇವಳು ಅಂತ. ಅದಕ್ಕಿಂತ ಮುಂಚೆನೂ ಗೊತ್ತಿರಲಿಲ್ಲ ನನಗೆ. ಅದಕ್ಕಿಂತ ಮುಂಚೆ ನಾನೆಲ್ಲಿದ್ದೆ? ನನ್ನ ತಾಯಿ ಗರ್ಭದಲ್ಲಿ ಬರೋಕ್ಕೆ ಮುಂಚೆ ಎಲ್ಲಿದ್ದೆ ನಾನು? ಅದಾದಮೇಲೆ ನಮ್ಮ ತಾಯಿ ಜೊತೆ ಬಂದೆ. ನನ್ನ ತಾಯಿ ಜೊತೆ ಬಂದಮೇಲೆ ನಮ್ಮ ಅಣ್ಣದಿರ ಜೊತೆ ಬಂದೆ. ನಮ್ಮ ಅಣ್ಣದಿರ ಜೊತೆ ಮೇಲೆ ಆದಮೇಲೆ ನನ್ನ ಮಡ್ದಾದ್ಮೇಲೆ ನನ್ನ ಮಗ ಬಂದ. ಅವನೆಲ್ಲಿದ್ದ? ನನ್ನ ಮಗ ಬಂದಾದಮೇಲೆ ಕೊನೆಗೀಗ ನಮ್ಮ ಅಣ್ಣ, ಇಬ್ಬರು ಅಣ್ಣ ಅವ್ರು ತೀರೋದ್ರು, ಅವ್ರು ಮುಕ್ತರಾದರು. ನನ್ನ ಅಜ್ಜಿ ಮುಕ್ತಳಾದ್ರು, ನನ್ನ ಚಿಕ್ಕಪ್ಪ ಸತ್ತೋದ್ರು, ನನ್ನ ಚಿಕ್ಕಮ್ಮ ಸತ್ತೋದ್ರು, ನಮ್ಮ ಇಬ್ಬರು ಅಣ್ಣದಿರು ಸತ್ತೋದ್ರು, ನನ್ನ ಹೆಂಡತಿ, ಮಾವ, ಅತ್ತೆ ಅವರಿಬ್ಬರೂ ಕರ್ಕೊಂಡ್ಬಂದು ನಮ್ಮ ಮನೇಲಿ ಇಟ್ಕೊಂಡಿದ್ದೆ, ಅವರಿಬ್ಬರು ಸತ್ತೋದ್ರು. ಈ ಮೋಹದ ಹೆಂಡತಿ ತೀರಿದ ಬಳಿಕ ಈ ಗೀತೆಯನ್ನು ತುಂಬ ಸೊಗಸಾಗಿ ಸಿ ಅಶ್ವಥ್ರವರು ರಾಗ ಸಂಯೋಜನೆ ಮಾಡಿ ಹಾಡಿದ್ದಾರೆ. ಈ ಹಾಡು, ಈ ಗೀತೆ ಗುರುನಾಥರಿಗೆ ತುಂಬ ಇಷ್ಟವಾದ ಹಾಡು. ಅವ್ರು ಬಂದಾಗ, ನಾನು ಬಂದಾಗೆಲ್ಲ ಒಂದೊಂದು ಹಾಡು ಹೇಳ್ಸೋರು ಅವರು. ಈ ಗೀತೆ ಕೂಡ ಅವ್ರ ಮುಂದೆ ನಾನು ಹಾಡಿದ್ದೀನಿ. ಡಿಂಬಾದಲ್ಲಿರುವ ಜೀವ ಕಂಬಸೂತ್ರ ಗೊಂಬೆಯಂತೆ ಅಂತ. ನಾವು ಹುಟ್ಟಬೇಕಾದ್ರೆ, ಹುಟ್ಟಕ್ಕಿಂತ ಮುಂಚೆ ಹೇಗಿದ್ವಿ ನಾವು? ಹುಟ್ಟಿ ಕೊನೆಗೆ ನಾವು ಸಾಯೋವರೆಗೆ ಆ ಹುಟ್ಟು ಸಾವಿನ ಮಧ್ಯೆ ನಾವು ಏನು ಮಾಡಿದ್ವಿ? ಅಲ್ಲೊಂದು ಹಾಡಲ್ಲಿ ಹೇಳ್ತಾರೆ ಅವರು, ಸುಮ್ಮನೆ ಕಾಲ ಕಳೆದು ಬಿಟ್ಟಿಯಲ್ಲೋ, ಬಂದು ಹಾಗೆ ಹೋಗಿ ಬಿಟ್ಟಿಯಲ್ಲೋ ಅಂತಾರೆ. ಹಾಗಾಗಿ ಹುಟ್ಟಿದ ಮೇಲೆ ಏನಾದ್ರು ಒಂದು ಸಾಧನೆ ಮಾಡಬೇಕು. ನಾವು ಹುಟ್ಟಕ್ಕಿಂತ ಮುಂಚೆ ಒಂದೇ ಒಂದು ಸಣ್ಣದೊಂದು ಡಿಂಬ, ಗರ್ಭದೊಳಗಿನ ಒಂದು ಡಿಂಬ, ಅಲ್ಲಿಂದ ನಾವು ಬೆಳಿತೀವಿ. ಡಿಂಬದಲ್ಲಿರ್ತಕ್ಕಂಥ ಬೀಜಾಂಕುರ ಅಲ್ಲಿಂದ ಬೆಳೆದು 9 ತಿಂಗಳು ನಂತರ ತಾಯಿ ಗರ್ಭದಿಂದ ಈಚೆ ಬಂದು ಕೊನೆಯವರೆಗೆ ನಾವು ನಮ್ಮ ಮುಕ್ತರಾಗೋವರೆಗೆ ನಾವೇನು ಮಾಡಿದ್ವಿ? ಅದೇನೇನು ಬರುತ್ತೆ ಅಲ್ಲಿ? ಅದೊಂದು ಸಾಹಿತ್ಯ, ದಾಸ ಸಾಹಿತ್ಯ, ತುಂಬ ಸೊಗಸಾದ ಸಾಹಿತ್ಯ. ಭಕ್ತ ಶ್ರೇಷ್ಠ ಕನಕದಾಸರು ಬರೆದಿರ್ತಕ್ಕಂಥ ಗೀತೆ. ರಾಗ ಸಂಯೋಜನೆ ನನಗೆ ತಿಳಿದಷ್ಟು ನಾನು ಮಾಡಿದ್ದೀನಿ. ಇದಕ್ಕೆ ಗುರುನಾಥರು ಹೇಳೋರು, ಡಿಂಬದಲ್ಲಿರ್ತಕ್ಕಂಥ ಜೀವ ಕಂಬಸೂತ್ರ ಗೊಂಬೆ ಅಂತ ಒಂದು ಒಳ್ಳೆ ಗೀತೆ, ಅದನ್ನು ಹಾಡಯ್ಯ ಅಂತ ಅವರು ಹೇಳೋರು. ಈ ಗೀತೆ ಡಿಂಬದಲ್ಲಿರುವ ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ. ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ. ಸುಟ್ಟು ಸುಟ್ಟು ಸುಣ್ಣಾದರಳು ಆಯಿತಿ ದೇಹ, ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟ ಮಾಡಿದರು. ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟ ಮಾಡಿದರು. ಬಿಟ್ಟು ಹೋಗುವಾಗ ಗೇಳು ಬಟ್ಟೆ ಕಾಣದೋ, ಬಿಟ್ಟು ಹೋಗುವಾಗ ಗೇಳು ಬಟ್ಟೆ ಕಾಣದೋ. ಡಿಂಬದಲ್ಲಿರುವ ಜೀವ ಕಂಬಸೂತ್ರ ಗೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಎಂದಿಗಾದರೊಂದು ದಿನ ಸಾವು ತಪ್ಪದೋ. ಡಿಂಬದಲ್ಲಿರುವ ಜೀವ ಕಂಬಸೂತ್ರ ಗೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಸಾವು ತಪ್ಪದೋ. ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ. ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ. ಸುಟ್ಟು ಸುಟ್ಟು ಸುಣ್ಣಾದರಳು ಆಯಿತಿ ದೇಹ, ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟ ಮಾಡಿದರು. ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟ ಮಾಡಿದರು. ಬಿಟ್ಟು ಹೋಗುವಾಗ ಗೇಳು ಬಟ್ಟೆ ಕಾಣದೋ, ಬಿಟ್ಟು ಹೋಗುವಾಗ ಗೇಳು ಬಟ್ಟೆ ಕಾಣದೋ.
ಡಿಂಬಾದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಎಂದಿಗಾದರೊಂದು ದಿನ ಸಾವು ತಪ್ಪದೋ. ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ಒದ್ದುಕೊಂಡು, ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ಒದ್ದುಕೊಂಡು ಚಳ್ಳ ಪಿಳ್ಳೆ ಗೊಂಬೆಯಂತೆ ಆಡಿపోದನೆ, ಚೆಳ್ಳೆ ಪೊಳ್ಳೆ ಗೊಂಬೆಯಂತೆ ಆಡಿ ಹೋದನೆ. ಹಳ್ಳ ಹರಿದು ಹೋಗುವಾಗ ಗುಳ್ಳೆ ಒಡೆದು ಹೋಗುವಂತೆ, ಹಳ್ಳ ಹರಿದು ಹೋಗುವಾಗ ಗುಳ್ಳೆ ಬಂದು ಹೋಗುವಂತೆ, ಗುಳ್ಳೆ ಪೊರೆಯಂತೆ ಕಾಣೋ ಸಂಸಾರದಾಟ, ಗುಳ್ಳೆ ಪೊರೆಯಂತೆ ಕಾಣೋ ಸಂಸಾರದಾಟ. ಡಿಂಬಾದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದೋ. ವಾರ್ತೆ ಕೀರ್ತಿ ಎಂಬೋ ಎರಡು ಸತ್ತ ಮೇಲೆ ಬಂದವಯ್ಯ, ವಾರ್ತೆ ಕೀರ್ತಿ ಎಂಬೋ ಎರಡು ಸತ್ತ ಮೇಲೆ ಬಂದವಯ್ಯ. ವಸ್ತು ಪ್ರಾಣನಾಯಕನು ಹಂಗೆ ದೊರಕುವನೋ, ವಸ್ತು ಪ್ರಾಣನಾಯಕನು ಹಂಗೆ ದೊರಕುವನೋ. ಕರ್ತೃಕಾಗಿ ನೆಲೆಯಾದಿ ಕೇಶವನ ಚರಣ ಕಮಲ, ಕೇಶವ ಮಾಧವ ಕೇಶವ. ಕರ್ತೃಕಾಗಿ ನೆಲೆಯಾದಿ ಕೇಶವನ ಚರಣ ಕಮಲ, ನಿತ್ಯದಲ್ಲಿ ಭಜಿಸಿ ಸುಖಿಯಾಗಿ ಬಾಳೆಲೆ, ನಿತ್ಯದಲ್ಲಿ ಭಜಿಸಿ ಸುಖಿಯಾಗಿ ಬಾಳೆಲೆ. ಡಿಂಬಾದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಸಾವು ತಪ್ಪದೋ, ಸಾವು ತಪ್ಪದೋ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.